ಫಿಫಾ ವಿಶ್ವಕಪ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡದ ವಿರುದ್ಧ ಸ್ಪೇನ್ 2-1 ಅಂತರದ ಗೋಲುಗಳಿಂದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಯುರೋಪಿನ ಈ ಎರಡು ತಂಡಗಳ ಮುಖಾಮುಖಿ ರೋಚಕತೆಯಿಂದ ಕೂಡಿತ್ತು. ಪಂದ್ಯ ಇನ್ನೇನು ಹೆಚ್ಚುವರಿ ಸಮಯಕ್ಕೆ ಸಾಕಾಗುತ್ತದೆ ಎನ್ನುವಾಗಲೇ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಗೋಲ್ ದಾಖಲಿಸುವ ಮೂಲಕ ಸ್ಪೇನ್ ಗೆಲುವಿಗೆ ಕಾರಣರಾದರು. ಗೋಲ್ ಕೀಪರ್ ಸೆನ್ನಿ ಲ್ಯಾಮೆನ್ಸ್ ಪಂದ್ಯದ ಕೊನೆ ಕ್ಷಣದಲ್ಲಿ ಎಸೆತದ ತಪ್ಪಿನಿಂದಾಗಿ ಈ ಒಂದು ಬೆಲ್ಜಿಯಂ ತಂಡದ ಸೆಮಿಸ್ ಕನಸು ಭಗ್ನವಾಯಿತು. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ದಂಪತಿ ಹಾಗೂ ಟೀಂ ಇಂಡಿಯಾ ಕ್ಯಾಪ್ಟನ್ ಶುಭಮನ್ ಗಿಲ್ ಶುಕ್ರವಾರ ವಿಂಬಲ್ಡನ್ ಪಂದ್ಯವನ್ನ ರಾಯಲ್ ಬಾಕ್ಸ್ನಲ್ಲಿ ಕುಳಿತು ವೀಕ್ಷಿಸಿದ್ದಾರೆ. ಈ ಇಬ್ಬರು ಕ್ರಿಕೆಟಿಗರು ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಅಲೆಕ್ಸಾಂಡರ್ ಝೆವೆರೆವ್ ಹಾಗೂ ಆರ್ಥರ್ ಫೆರಿ ಅವರ ಕಾದಾಟವನ್ನು ಕಣ್ತುಂಬಿಕೊಂಡಿದ್ದಾರೆ. ಸಚಿನ್ ಸಮಯ ಸಿಕ್ಕಾಗಲೆಲ್ಲ ಟೆನ್ನಿಸ್ ಟೂರ್ನಿಯನ್ನ ನೋಡ್ತಾರೆ. ಹೀಗಾಗಿ ಸಚಿನ್ ಇಂಗ್ಲೆಂಡ್ ಕ್ಲಬ್ಗೆ ಚಿರಪರಿಚಿತ ಆಟಗಾರ. ಆದರೆ ಟೀಂ ಇಂಡಿಯಾ ನಾಯಕ ಶುಭಮನ್ ಗಿಲ್ ಇದೇ ಮೊದಲ ಬಾರಿಗೆ ಟೆನ್ನಿಸ್ ಆಟವನ್ನು ಕಣ್ತುಂಬಿಸಿಕೊಂಡಿದ್ದಾರೆ. ತಿಂಗಳ ಹಿಂದಷ್ಟೇ ಫ್ರೆಂಚ್ ಓಪನ್ ಕಿರೀಟ ಜಯಿಸಿದ್ದಂಥ ಜರ್ಮನಿಯ ಅಲೆಕ್ಸಾಂಡರ್ ಝವೆರೆವ್ ಈಗ ಮತ್ತೊಂದು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯ ಸನಿಹ ಬಂದು ನಿಂತಿದ್ದಾರೆ. ವಿಂಬಲ್ಡನ್ ಫೈನಲ್ ಹಣಾಹಣಿಯಲ್ಲಿ ಅಲೆಕ್ಸಾಂಡರ್ ಹಾಲಿ ಚಾಂಪಿಯನ್ ಯಾನಿಕ್ ಸಿನ್ನರ್ ಅವರನ್ನು ಎದುರಿಸಲಿದ್ದಾರೆ. ಬಹುತೇಕ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ನಾನು ಬಹಳಷ್ಟು ಪರದಾಡಿರುವೆ, ಗೆಲ್ಲಲು ಶ್ರಮಪಟ್ಟಿರುವೆ, ಆದರೆ ಈಗ ನೋಡಿ ವಿಂಬಲ್ಡನ್ನಲ್ಲಿ ಫೈನಲ್ಗೆ ತಲುಪಿಬಿಟ್ಟಿದ್ದೇನೆ ಅಂತ ಝವೆರೆವ್ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕ ಕೈಲಿನ್ ಎಂಬಾಪೆ ಪ್ರಸಕ್ತ ಸಾಗ್ತಾ ಇರುವಂತಹ 2026ರ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಅದ್ಭುತ ಲಯದಲ್ಲಿದ್ದಾರೆ. ಫಿಫಾ ವಿಶ್ವಕಪ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಎಂಬಾಪೆ ಹಾಗೂ ಒಸ್ಮಾನ್ ಡೆಂಬೆಲ್ಬ್ ಗಳಿಸಿದ ಗೋಲಿನ ಬಲದೊಂದಿಗೆ ಫ್ರಾನ್ಸ್ ಮೊರಾಕೊ ವಿರುದ್ಧ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಪ್ರಸಕ್ತ ಟೂರ್ನಿಯಲ್ಲಿ ಎಂಬಾಪೆ ಅವರ 8ನೇ ಗೋಲ್ ಆಗಿದ್ದು, ಗೋಲ್ಡನ್ ಬೂಟ್ ರೇಸ್ನಲ್ಲಿ ಮೆಸ್ಸಿ ಜೊತೆಗೆ ಜಂಟಿ ಅಗ್ರಸ್ಥಾನ ಕಾಯ್ದುಕೊಂಡಿದ್ದಾರೆ. ಶುಕ್ರವಾರ ತಿರುಮಲ ಅಲಿಪೇರಿ ಪಾದಚಾರಿ ಮಾರ್ಗದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಳಿ ಚಿರತೆ ಕಾಣಿಸಿಕೊಂಡಿದ್ದು ಭಕ್ತರು ಭಯಭೀತರಾಗಿದ್ದಾರೆ. ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಲೋಹದ ಸರಳುಗಳಿಂದ ಜೋರಾಗಿ ಶಬ್ದ ಮಾಡುವ ಮೂಲಕ ಚಿರತೆಯನ್ನ ಮತ್ತೆ ಕಾಡಿಗೆ ಓಡಿಸಿದ್ದಾರೆ. ಹಾಗೆ ಒಂಟಿಯಾಗಿ ಓಡಾಡದಂತೆ ಭಕ್ತರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನೇನು ಮೆಡಿಕಲ್ ಶಾಪ್ ಕ್ಲೋಸ್ ಆಗಬೇಕಿತ್ತು. ಶಾಪ್ ಸಿಬ್ಬಂದಿ ಡೋರ್ ಕ್ಲೋಸ್ ಮಾಡುವಾಗಲೇ ರಾಕೆಟ್ ವೇಗದಲ್ಲಿ ಒಬ್ಬ ಒಳಗೆ ನುಗ್ಗಿದ್ದಾನೆ. ಆತನನ್ನ ನೋಡಿ ಸಿಬ್ಬಂದಿ ಕಳ್ಳ ಅಂತ ಗಾಬರಿಯಾಗಿದ್ದಾರೆ. ಆದರೆ ಆತನನ್ನ ತನ್ನ ಹೆಂಡತಿಗಾಗಿ ವಸ್ತುವೊಂದನ್ನು ಖರೀದಿಸೋದಕ್ಕೆ ಈ ಸಾಹಸ ಮಾಡಿದ್ದಾನೆ. ಇಲ್ಲ ಅಂದ್ರೆ ಬೆಳಗಾಗುವ ತನಕ ಆತನ ಹೆಂಡತಿ ಆತನನ್ನ ಬೈಯುತ್ತಿದ್ದಳಂತೆ. ಈತನ ಫಜೀತಿ ನೋಡಿ ಮೆಡಿಕಲ್ ಶಾಪ್ ಸಿಬ್ಬಂದಿ ಬೆಳಗಾಗುವ ತನಕ ನಕ್ಕಿದ್ರೂ ಅಚ್ಚರಿ ಇಲ್ಲ ಬಿಡಿ. ಅಷ್ಟಕ್ಕೂ ಇದು ವಿಯೆಟ್ನಾಂನಲ್ಲಿ ನಡೆದ ಸಂಗತಿಯಾಗಿದೆ. ವಿಶ್ವದಾದ್ಯಂತ ಧೂಳೆಬ್ಬಿಸಿದ ದುರಂದರ್ ಬಳಿಕ ಆರ್ ಮಾಧವನ್ ಭಾರತದ ಕ್ರಾಂತಿಕಾರಿ ಬಯೋಪಿಕ್ನಲ್ಲಿ ನಟಿಸಿದ್ದಾರೆ. ಭಾರತದ ಇತಿಹಾಸದಲ್ಲಿ ಅದ್ಭುತ ಸಾಧನೆಗೈದ ಮಣ್ಣಿನ ಮಗನ ಯಶೋಗಾಥೆಯನ್ನ ಹೊತ್ತು ಜೀವನಾಧಾರಿತ ಕಥೆಯ ಮೂಲಕ ಬೆಳ್ಳಿ ಪರದೆಯ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ. ಇದೇ ವರ್ಷದಲ್ಲಿ GDN ತೆರೆಯ ಮೇಲೆ ಬರಲಿದ್ದು, ಭಾರತದ ಇತಿಹಾಸದಲ್ಲಿ ಅದ್ಭುತ ಸಾಧನೆಗೈದ ಮಣ್ಣಿನ ಮಗನ ಯಶೋಗಾಥೆಯನ್ನ ಹೊತ್ತು ಜೀವನಾಧಾರಿತ ಕಥೆಯ ಮೂಲಕ ಬೆಳ್ಳಿ ಪರದೆಯ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ. ಚಿತ್ರದ ಹೆಸರು GDN. GD ನಾಯ್ಡು ಅವರ ಸಾಧನೆಯ ಕುರಿತು ನಿರ್ಮಾಣ ಮಾಡಿರುವ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಭಾರತದ ಇತಿಹಾಸದ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಮಹಾನ್ ಸಾಧಕನನ್ನ ಹೊಸ ತಲೆಮಾರಿಗೆ ಪರಿಚಯಿಸುವ ಪ್ರಯತ್ನ ಇದಾಗಿದೆ.
ಪಟಾಕಿ ಪೋರಿ ನಭಾ ನಟೇಶ್ ಸದ್ಯ ಟಾಲಿವುಡ್ ಬಾಲಿವುಡ್ನಲ್ಲಿ ಭರ್ಜರಿ ಬಿಸಿ ಸೌಂಡ್ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ತೆರೆ ಕಂಡ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ನಾಗಬಂಧಂ ಚಿತ್ರಮಂದಿರಗಳಲ್ಲಿ ಧೂಳೆಬ್ಬಿಸ್ತಾ ಇದ್ದು, ನಭಾ ಅವರ ಅಭಿನಯ ಮತ್ತು ನೃತ್ಯಕ್ಕೆ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಹಾಗೂ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಮೇಲ್ನೋಟಕ್ಕೆ ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಸಿನಿಮಾ ಅಂತ ಅನಿಸಿದ್ರೂ ಕಮರ್ಷಿಯಲ್ ಪ್ರೇಕ್ಷಕರಿಗೆ ಮನಮುಟ್ಟುವ ಅಂಶಗಳನ್ನು ಒಳಗೊಂಡಿದೆ. ಸಪ್ತಸಾಗರದಾಚೆ ಎಲ್ಲೋ ಚಿತ್ರದ ಮೂಲಕ ಗಮನ ಸೆಳೆದ ನಿರ್ದೇಶಕ ಹೇಮಂತ್ ರಾವ್ ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಜೊತೆ ಮಾಡಬೇಕಿದ್ದ ಭೈರವನ ಕೊನೆಯ ಪಾಠ ಏಕಾಏಕಿ ಏಕೆ ಸ್ಥಗಿತವಾಯಿತು ಎಂಬ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಭೈರವನ ಕೊನೆಯ ಪಾಠ 12ನೇ ಶತಮಾನದ ಹಿನ್ನೆಲೆಯಲ್ಲಿನ ಭವ್ಯ ಕಥೆಯಾಗಿತ್ತು. ಇದು ಕೇವಲ ಐತಿಹಾಸಿಕ ಸಿನಿಮಾ ಅಲ್ಲ, ಆ ಕಾಲದ ಜನರು ಬದುಕು, ಅವರ ಸಂಕಷ್ಟಗಳು, ಸಾಮಾಜಿಕ ವಾಸ್ತವ್ಯಗಳನ್ನು ಹೇಳುವ ಕಥೆಯಾಗಿದೆ. ಎಲ್ಲ ಸರಿ ಹೋಯಿತು ಎನ್ನುವಾಗಲೇ ಶಿವಣ್ಣ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದ್ದಾರೆ ಎಂಬ ವಿಷಯ ಗೊತ್ತಾಯಿತು. ಅದರಿಂದ ಈ ಸಿನಿಮಾವನ್ನ ಕೈಬಿಟ್ಟೆ ಎಂದಿದ್ದಾರೆ. ಕರಾವಳಿ ಸಿನಿಮಾದ ಸುತ್ತ ಸಾಕಷ್ಟು ವಿವಾದ ಎದ್ದಿದೆ. ಪ್ರತಿ ಹಂತದಲ್ಲೂ ಪ್ರಜ್ವಲ್ ರದ್ದೇ ತಪ್ಪು ಎಂದು ಆರೋಪಿಸಲಾಗ್ತಾ ಇದೆ. ಈ ವಿವಾದದ ಕುರಿತು ನಟ ಪ್ರಜ್ವಲ್ ದೇವರಾಜ್ ಅಧಿಕೃತ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಚಿತ್ರದ ನಿರ್ಮಾಣ ಸಂಸ್ಥೆ ನಿರ್ದೇಶಕ ಗುರುದತ್ ಗಾಣಿಗ ನೀಡುತ್ತಾ ಇರುವಂತಹ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿರುವ ಅವರು ಕೆಲವು ವಾಸ್ತವಾಂಶಗಳನ್ನು ಹಂಚಿಕೊಂಡಿದ್ದಾರೆ. ಟ್ರೈಲರ್ ಬಿಡುಗಡೆಯಾದಾಗ ಮರುದಿನ ಬಾಕಿ ಸಂಭಾವನೆಯನ್ನ ಪಾವತಿಸಲಾಗಿತ್ತು. ಆದರೆ ನನ್ನ ಮ್ಯಾನೇಜರ್ಗೆ ಕರೆ ಮಾಡಿ ಇನ್ಮುಂದೆ ಡಬ್ಬಿಂಗ್ಗೆ ಬರಬೇಡಿ, ಚಿತ್ರದ ಪ್ರಚಾರದಲ್ಲಿ ಭಾಗವಹಿಸುವುದು ಬೇಡ ಎಂದಿದ್ದಾರೆ. ಹೀಗಾಗಿ ಚಿತ್ರದಿಂದ ದೂರ ಉಳಿದೆ ಎಂದಿದ್ದಾರೆ.